ಬನ್ನಿ ಸ್ನೇಹಿತರೆ, ಇಂದು ನಾವೆಲ್ಲ ಚರಿತ್ರೆಯ ಒಂದು ಅದ್ಭುತ ಪವಾಡದ ಬಗ್ಗೆ ತಿಳಿದುಕೊಳ್ಳೋಣ. ಐತಿಹಾಸಿಕ ಹಿನ್ನೆಲೆಯಿರುವ ಒಂದು ಹಳ್ಳಿ ಮತ್ತು ಅಲ್ಲಿನ ಆರಾಧ್ಯ ದೈವ ಶ್ರೀ ದೊಡ್ಡಯ್ಯ ಸ್ವಾಮಿ ಅರ್ಥಾತ್ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯು ಪವಾಡ ಪುರುಷನಾದ ಶ್ರೀ ಹನುಮಜ್ಜನ ರೂಪದಲ್ಲಿ ಮೆರೆದ ಪವಾಡ. ಸಾವಿರಾರು ವರ್ಷಗಳ ಹಿಂದೆ ಲಿಂಗಬೀರರು ಎಂಬ ಮೋಡಿ ಆಟಗಾರರು ಊರಿಂದ ಊರಿಗೆ ವಲಸೆ ಹೋಗಿ ಅಲ್ಲಿನ ಜನರ ಮುಂದೆ ಮೋಡಿ ವಿದ್ಯೆ ಪ್ರಯೋಗ ಮಾಡಿ ವಿವಿಧ ಆಟಗಳನ್ನು ಆಡುತ್ತಿದ್ದರು. ಹೀಗೆಯೇ ಒಮ್ಮೆ ಬೆಳಲಗೆರೆ ಗ್ರಾಮಕ್ಕೂ ಕಾಲಿಡುತ್ತಾರೆ. ಅಲ್ಲಿನ ಜನರಿಗೆ ಹಲವಾರು ಮೋಡಿ ಆಟಗಳನ್ನು ಆಡಿ ತೋರಿಸುತ್ತಾರೆ ಮತ್ತು ಬೆಳಲಗೆರೆಯ ಜನರು ಮೋಡಿ ಆಟವನ್ನು ಆನಂದಿಸುತ್ತಿರುತ್ತಾರೆ. ಆಗ ಈ ಲಿಂಗಬೀರರು ನಾವು ಅತಿ ದೊಡ್ಡ ಮೋಡಿ ಆಟವನ್ನು ಆಡುತ್ತೇವೆ ಎಂದು ಜನರ ಮುಂದೆ ಹೇಳುತ್ತಾರೆ. ಆ ಮೋಡಿ ಆಟ ಏನೆಂದರೆ, ನಾವು ಒಬ್ಬ ಮನುಷ್ಯನ್ಯ ರುಂಡ ಮುಂಡ ಬೇರೆ ಆಗುವಂತೆ ಶಿರಚ್ಛೇದನ ಅಂದರೆ ವ್ಯಕ್ತಿಯ ಚೆಂಡನ್ನು ಕತ್ತರಿಸಿ ಮತ್ತೆ ಪುನಃ ಆ ವ್ಯಕ್ತಿಗೆ ಜೀವ ಬರಿಸುತ್ತೇವೆ ಎಂದು ಹೇಳುತ್ತಾರೆ. ಅದರಂತೆಯೇ ಅಲ್ಲಿದ್ದ ಜನರಲ್ಲಿ ಒಬ್ಬ ಬಾಲಕನನ್ನು ಕರೆದು ಅವನ ಮೇಲೆ ಮೋಡಿ ವಿದ್ಯೆ ಪ್ರಯೋಗಿಸಿ ಆ ಬಾಲಕನ ಚೆಂಡನ್ನು ಕತ್ತರಿಸುತ್ತಾರೆ. ಆ ನಂತರ ಮತ್ತೆ ಆ ಬಾಲಕನ ಚೆಂಡನ್ನು ಜೋಡಿಸಿ ಜೀವ ಬರಿಸಲು ಮೋಡಿಯನ್ನು ಮಾಡುತ್ತಾರೆ. ಆದರೆ ದುರಾದೃಷ್ಟವಶಾತ್ ಅವರ ಮೋಡಿ ವಿದ್ಯೆ ಬೆಳಲಗೆರೆ ಗ್ರಾಮದಲ್ಲಿ ಸಫಲವಾಗುವುದಿಲ್ಲ ಮತ್ತು ಆ ಬಾಲಕನ ಚೆಂಡು ದೇಹ ಕೂಡುವುದಿಲ್ಲ ಹಾಗೂ ಆ ಪುಟ್ಟ ಬಾಲಕನಿಗೆ ಜೀವ ಬರಿಸಲು ಸಾಧ್ಯವಾಗುವುದಿಲ್ಲ. ಇದನ್ನು ಕಂಡ ಲಿಂಗಬೀರರು ಬಾಲಕನ ಪ್ರಾಣ ತೆಗೆದ ಕಾರಣ ಈ ಊರಿನ ಜನರು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲವೆಂದು ತಿಳಿದು ಭಯಭೀತರಾಗಿ ಅಲ್ಲಿಂದ ಊರು ಬಿಟ್ಟು ಓಡಿ ಹೋಗುತ್ತಾರೆ. ಈ ಸಮಯದಲ್ಲಿ ಬೆಳಲಗೆರೆ ಗ್ರಾಮದ ದೇವೋಮಾನವ ಕೂದಲು ಹನುಮಜ್ಜನವರು ಕಟ್ಟಿಗೆಯನ್ನು ತರಲು ತೋಟಕ್ಕೆ ಹೋಗಿರುತ್ತಾರೆ. ಇದನ್ನು ತಿಳಿದ ಒಬ್ಬ ಗ್ರಾಮಸ್ಥನು ಈ ದುರ್ಘಟನೆಯನ್ನು ತಿಳಿಸಲು ಕೂದಲು ಹನುಮಜ್ಜನು ಹೋಗಿದ್ದ ತೋಟಕ್ಕೆ ಹೋಗುತ್ತಾನೆ. ಅಲ್ಲಿ ಕೂದಲು ಹನುಮಜ್ಜ ಮುಳ್ಳು ಕಳ್ಳಿಯನ್ನು ಕಡಿದು ತಲೆ ಮೇಲೆ ಇಟ್ಟುಕೊಂಡು ಬರುವಾಗ ಮುಳ್ಳು ಕಳ್ಳಿ ಕೂದಲು ಹನುಮಜ್ಜನ ತಲೆಯನ್ನು ಸೋಕದೆ ಅವರ ತಲೆಯ ಮೇಲೆ 3 ಅಡಿ ಅಂತರದಲ್ಲಿ ತೇಲಿಕೊಂಡು ಬರುವ ದೃಶ್ಯವನ್ನು ನೋಡಿ ನಿಬ್ಬೆರಗಾಗುತ್ತಾನೆ. ಸುದ್ದಿ ಕೇಳಿದ ಪೊಲೀಸರು ಕೂದಲು ಹನುಮಜ್ಜನನ್ನು ಬೀರಲಿಂಗೇಶ್ವರ ಗುಡಿಯ ಬಳಿ ಆಹ್ವಾನಿಸುತ್ತಾರೆ. ನಂತರ ಗ್ರಾಮದಲ್ಲಿ ನಡೆದ ಆಚಾತುರ್ಯದ ಬಗ್ಗೆ ತಿಳಿಸಿ, ನಿನ್ನಂತ ದೊಡ್ಡ ಪವಾಡ ಪುರುಷ ಇಲ್ಲಿರುವಾಗ ಇದಕ್ಕೆ ಕಾರಣರಾದವರನ್ನು ಹಿಡಿಯಲು ಸಹಾಯ ಮಾಡಲು ಕೇಳುತ್ತಾರೆ. ಆಗ ಕೂದಲು ಹನುಮಜ್ಜ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಓಡಿ ಹೋಗಿರುವ ಲಿಂಗಬೀರರು ಸುಳೇಕೆರೆ ಗುಡ್ಡದಲ್ಲಿ ಅವಿತುಕೊಂಡಿದ್ದಾರೆ ಎಂದು ಹೇಳುತ್ತಾರೆ ಮತ್ತು ಪೊಲೀಸರಿಗೆ ದೊಡ್ಡಯ್ಯನ ಸದರಿನಿಂದ ಒಂದು ನಿಂಬೆಹಣ್ಣನ್ನು ಆಶೀರ್ವದಿಸಿ ಕೊಡುತ್ತಾರೆ. ಪೊಲೀಸರು ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಕೂದಲು ಹನುಮಜ್ಜನ ಆಜ್ಞೆಯಂತೆ ಸುಳೇಕೆರೆಗೆ ಅಂದರೆ ಈಗಿನ ಶಾಂತಿಸಾಗರದ ಗುಡ್ಡಕ್ಕೆ ಹೋದಾಗ ಹನುಮಜ್ಜನ ಮಾತಿನಂತೆಯೇ ಲಿಂಗಬೀರರು ಅಲ್ಲಿಯೇ ಇರುತ್ತಾರೆ. ಪೊಲೀಸರು ಅವರನ್ನು ಸೆರೆ ಹಿಡಿದು ಮತ್ತೆ ಬೆಳಲಗೆರೆ ಗ್ರಾಮಕ್ಕೆ ಕರೆತರುತ್ತಾರೆ. ಆಗ ಲಿಂಗಬೀರರು ನಾವು ಇಂತಹ ಮೋಡಿ ವಿದ್ಯೆಯನ್ನು ಹಲವು ತಲಾಮಾರಿನಿಂದ ದೇಶಾದ್ಯಂತ ಆಡಿದ್ದೇವೆ. ಎಲ್ಲಾ ಕಡೆ ಸರಾಗವಾಗಿ ಮೋಡಿ ಆಟ ನಡೆದಿದೆ. ಆದರೆ ಇಲ್ಲಿ ಬೆಳಲಗೆರೆ ಗ್ರಾಮದ ದೇವರು ದೊಡ್ಡಯ್ಯನ ಶಕ್ತಿಯು ಅಡ್ಡಲಾಗಿದೆ ಮತ್ತು ನಮ್ಮ ಮೋಡಿ ಆಟವನ್ನು ತಡೆಗಟ್ಟಿದೆ. ಆದ್ದರಿಂದ ನಮ್ಮ ಮೋಡಿ ವಿದ್ಯೆ ಇಲ್ಲಿ ಫಲಿಸುತ್ತಿಲ್ಲ ಮತ್ತು ಬಾಲಕನ ಶಿರವನ್ನು ಜೋಡಿಸಲಾಗುತ್ತಿಲ್ಲ. ಇದರಿಂದ ದೊಡ್ಡಯ್ಯನ ಶಕ್ತಿಗೆ ಹೆದರಿ ಗ್ರಾಮದ ಗಡಿ ದಾಟಿ ಓಡಿ ಹೋದೆವು ಎಂದು ಪೊಲೀಸರ ಬಳಿ